ಹುಮ್ನಾಬಾದ್ ಬಸವಶಿವ ಪ್ರತಿಷ್ಠಾನ ವಿವಿಧ ಬಸವಪರ ಸಂಘಟನೆಗಳಿಂದ ಶ್ರಾವಣ ಮಾಸದ ನಿಮಿತ್ತ ತಿಂಗಳ ಪರ್ಯಂತ ನಡೆಯುವ ಶರಣ ದರ್ಶನ ಪ್ರವಚನ ಉದ್ಘಾಟನೆ. ನಗರದಲ್ಲಿ ಬಸವಶಿವ ಪ್ರತಿಷ್ಠಾನ ಹಾಗೂ ವಿವಿಧ ಬಸವಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ನಡೆಯುವ ಶರಣ ದರ್ಶನ ಪ್ರವಚನ ಮಾಲಿಕೆ ಉದ್ಘಾಟನಾ ಸಮಾರಂಭ ಇಲ್ಲಿನ ಸರ್ವೋದಯ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ BTVP ಕೇಂದ್ರ ಸಮಿತಿ ಅಧ್ಯಕ್ಷ ಕಂಟೆಪ್ಪ ದಾನ ಅವರು ಮಾತನಾಡಿದರು. ಖ್ಯಾತ ಶರಣ ಸಾಹಿತಿ ಡಾಕ್ಟರ್ ಸೋಮನಾಥ್ ಯಾಳ್ವಾರ್ ಅವರು ವಿಶೇಷ ಉಪನ್ಯಾಸವನ್ನು ಮಂಡಿಸಿದರು. ಪ್ರವಚನ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಂಗಮ್ಕರ್ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಬಸವಶಿವ ಪ್ರತಿಷ್ಠಾನದ ಅಧ್ಯಕ್ಷ ಬಸವರಾಜ ರುದ್ರವಾಡಿ, ಸರ್ವೋದಯ ಪ್ರಾಚಾರ್ಯ ಶಾಂತವೀರ್ N. ಯಲಾಲ್, ಬಸವ ಸೇವಾ ಪ್ರತಿಷ್ಠಾನದ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಸೋಮಯ್ಯ ಮಠಪತಿ, ಚನ್ನಬಸಪ್ಪ ವಡ್ಡನಕೇರಿ, ಶಿವಶಂಕರ್ ತರ್ನಳ್ಳಿ, BM ವಾಡೆ, ಮಲ್ಲಿಕಾರ್ಜುನ್ ರಟ್ಕಲೆ, ಮಲ್ಲಿಕಾರ್ಜುನ್ ನೀಲ್ಕಂಠೆ, ಶಂಕರ್ ನಂದಿ, ಕಾಶಿನಾಥ್ ಕೂಡ್ಲಿ ಮೊದಲಾದವರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಶೋಭಾ ಅವರಾದೆ ಸಹೋದರಿಯರು ಪ್ರಾರ್ಥಿಸಿದರು. ಪಂಡಿತ್ K. ಬಾಳೂರ ಸ್ವಾಗತಿಸಿದರು. ಪ್ರತಿಷ್ಠಾನದ ಕಾರ್ಯದರ್ಶಿ ಶರಣಬಸಪ್ಪ ಪಾಲ ನಿರೂಪಿಸಿದರೆ ಕುಪ್ಪಣ್ಣ ಮುಗುಳಿ ವಂದಿಸಿದರು. ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ತಾವುಗಳು ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆಗೆ ತಾವು ಹಾಗೂ ತಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲನೂ ಏನದಪ್ಪ ಅಂದ್ರೆ ತಾವು ಕರ್ಕೊಂಡು ಒಂದು ತಿಂಗಳ ಕಾರ್ಯಕ್ರಮವೇನದಪ್ಪ ಅಂದ್ರೆ ತಾವೆಲ್ಲ ಬಂದು ಯಶಸ್ವಿ ಮಾಡ್ಬೇಕಂತ ಹೇಳಿ ಏನದಪ್ಪ ತಾವೇನಾದ್ರು ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬರು ಒಂದು 5 ವಚನಗಳನ್ನು ಪಠಣ ಮಾಡೋದ್ರಲ್ಲಿಂದ ಏನಂದ್ರೆ ಮನಸ್ಸಿಗೆ ಏನಂತಂದ್ರೆ ನೆಮ್ಮದಿ ಸಿಗ್ತದೆ ಅಂತ ಹೇಳಿ ಏನಂದ್ರೆ ನನ್ನ ಅನಿಸಿಕೆಗಳು. ನಾಯನಿಗೆ ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಹೇಳೋದು ಸರ್ ಈಗ ಪ್ರವಚನ ಮಾಡೋರು ಅವರು ಸುಮ್ಮನೆ ಉದ್ಘಾಟನೆ ಸಲಕ್ಕೆ ನಾವು ಯಾರಿಗಾರ ಮಾತಾಡೋರಿಗೆ ಹೇಳಿದ್ರೆ ನೀವೇ ಮಾಡ್ಬೇಕಂತ ಸಲಕ್ಕೆ ಇದು ಮಾಡಿದೆವು. ಅದ್ರ ಸಲಕ್ಕೆ ಏನಂದ್ರೆ ನಮ್ಮ ಹೇಳೋರು ಸರ್ ಏನಪ್ಪ ಅಂದ್ರೆ ತಾವೆಲ್ಲ ಬಂದು ಇದು ಮಾಡ್ತಾರೆ ಅಂತ ಹೇಳಿ ಆಯಿತು. ಪ್ರತಿಯೊಂದು ತಿಂಗಳ ಈ ಕಾರ್ಯಕ್ರಮ ಪ್ರತಿಯೊಬ್ಬರು ಒಂದೊಂದು ದಿವಸ ಏನದಪ್ಪ ಅಂದ್ರೆ ತಮ್ಮ ಅನುಭವಗಳ ನುಡಿಗಳು ಏನದಪ್ಪ ಅಂದ್ರೆ ಹೊಸವರು ಒಂದು 15 ಮಂದಿ ಹೊರಗಿನವರು ಏನದಪ್ಪ ಅಂದ್ರೆ ಎಲ್ಲ ನಾವು ಒಂದು ಮೀಟಿಂಗ್ ಮಾಡಿದಾಗ ಎಲ್ಲರಿಗೆ ಏನದಂದ್ರೆ ಕರೆಸಿ ಒಂದು ಲಿಸ್ಟ್ ಮಾಡಿದೆವು. ಆ ಲಿಸ್ಟ್ ಪ್ರಕಾರ ಏನದಪ್ಪ ಅಂದ್ರೆ ಎಲ್ಲ ಚಲೋ ಒಳ್ಳೆ ಸಾಹಿತಿಗಳು ಬರ್ತಾರೆ. ಆ ಸಾಹಿತಿಗಳು ಏನದಪ್ಪ ಅಂದ್ರೆ ತಾವೇನದಂದ್ರೆ ಅವ್ರ ಮಾತುಗಳು ಅವ್ರ ನುಡಿಗಳು ಏನದಪ್ಪ ಅಂದ್ರೆ ತಾವೇನದಂದ್ರೆ ಅನುಭವ ಪಡಬೇಕಂತ ಹೇಳಿ ಏನದಪ್ಪ ಹೇಳ್ತಾ ಅದು ಉದ್ಘಾಟನೆ ಮಾತು ಮುಗಿಸ್ತೀನಿ. ಧನ್ಯವಾದ. ಕಾರಣೀಭೂತರಾಗಿರ್ತಕ್ಕಂತಹ ಬಸವಣ್ಣನವರನ್ನೇ ಕುರಿತು ಕೆಲವು ಮಾತುಗಳನ್ನು ಹೇಳಬೇಕು ಅನ್ನುವಂಥ ವಿಚಾರ ಕೂಡ ನಾನು ಇಟ್ಕೊಂಡಿದ್ದೀನಿ. ಬಹುಶಃ ಈ ಪದ ಭಾಳ ಅದ್ಭುತವಾಗಿರುವಂಥದ್ದು. ದರ್ಶನ ಅನ್ನುವಂಥದ್ದು ಮತ್ತು ಶರಣ ಅನ್ನುವಂಥ ಪದಗಳು ಬಹುಶಃ ನನಗನ್ನಿಸ್ತದೆ ಅವೆರಡೂ ಪದಕ್ಕೆ ವಿಶಾಲವಾದಂಥ ಅರ್ಥ ಕೊಟ್ಟವರು ಬಹುಶಃ ನಮ್ಮಲ್ಲಿ, ಅದರಲ್ಲಿ ವಿಶೇಷವಾಗಿ ಕನ್ನಡದೊಳಗೆ ಯಾರಾದರೂ ಇದ್ದರೆ ಅವರು ಬಸವಣ್ಣವರು ಅನ್ನುವಂಥ ಮಾತನ್ನು ನಾವು ಯಾರು ಮರಿಬಂಗಿಲ್ಲ. ಶರಣ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಸ್ವಲ್ಪ ಮಟ್ಟಿಗೆ ಹೇಳ್ತೇವೆ. ನಾವು ಶರಣ ಅಂದ ಕೂಡಲೇ ಸುಮ್ಮನೆ ಕೆಲವು ವೇಷಧಾರಿಗಳನ್ನು ಅಥವಾ ಮತ್ತಾವುದೋ ಜಂಗಮಶಾಹಿಗಳನ್ನು ಅಥವಾ ಮತ್ತೆ ವೇಷಭೂಷಣ ಹಾಕ್ಕೊಂಡು ಬಂದವರನ್ನೆಲ್ಲ ಶರಣ ಅಂತ ಕರಿತೇವೆ. ಆಮೇಲೆ ನಾವು ಕೂಡ ಒಬ್ರಿಗೊಬ್ರು ಶರಣ ಅಂತ ಹೇಳ್ತೇವೆ. ಈ ಪದ ಸರಿಯಾಗಿ ಬಳಸ್ತೇವೆಯಾ ಅನ್ನುವಂಥ ಪ್ರಶ್ನೆ ಒಂದು. ಶರಣ ಅಂತಂದರೆ ವಚನಕಾರರ ದೃಷ್ಟಿಯೊಳಗೆ ಏನು ಅಂತಂದರೆ ಬದುಕಿನ ಎಲ್ಲ ರಂಗಗಳಲ್ಲಿ, ಯಾವುದೇ ರಂಗ ಇರಲಿ, ಸಾಮಾಜಿಕವಾಗಿರಲಿ, ರಾಜಕೀಯವಾಗಿರಲಿ, ಆರ್ಥಿಕವಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ಸಾಹಿತ್ಯಿಕವಾಗಿರಲಿ, ಪರಸ್ಪರ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಂಥ ಸಂದರ್ಭವಾಗಿರಲಿ, ಬದುಕಿನ ಎಲ್ಲ ರಂಗಗಳಲ್ಲಿ ಐಕ್ಯತೆಯನ್ನು ಸಾಧಿಸುವಂಥವ್ರು ಯಾರಿದಾರಲ್ಲ ಅವರು ಶರಣರು ಅನ್ನುವಂಥದ್ದು. ಯಾಕಂದರೆ ಶರಣ ಶಬ್ದಕ್ಕೆ ಬಹಳ ವಿಶಾಲವಾದಂಥ ಅರ್ಥ ನಮ್ಮ ಶರಣರು ಕೊಡ್ತಾರೆ. ಐಕ್ಯ ಅಂದರೆ ಏನು ಅಂತಂದರೆ, ಐಕ್ಯ ಅಂದರೆ ಸಾಮರಸ್ಯ ಅಂತ ಅರ್ಥ. ಶರಣರ ದೃಷ್ಟಿಯೊಳಗೆ ಶರಣ ಅನ್ನುವಂಥ ಪದ ಯಾರು ಸಮಾಜದೊಳಗೆ, ಯಾರು ವ್ಯಕ್ತಿಗತವಾಗಿ ಕುಟುಂಬದೊಳಗೆ ಮತ್ತು ಬದುಕಿನೊಳಗೆ
ಎಲ್ಲಿ ಸಾಮರಸ್ಯದ ಬದುಕನ್ನು ಅವರು ಬಾಳ್ತಾರಲ್ಲ ಅಂಥವ್ರು ಮಾತ್ರ ಶರಣರು ಅನ್ನುವಂಥದ್ದು. ಯಾಕಂದರೆ ಶರಣ ಅನ್ನುವಂಥ ಪದ ಯಾವುದೋ ಒಂದು ಅಧಿಕಾರದಲ್ಲಿದ್ದವರು ಮಠಾಧೀಶರು ಅನ್ನುವಂಥ ಪದಗಳನ್ನು ಇಲ್ಲಿ ಬಳಸಿಲ್ಲ ಶರಣರು. ಹಾಗಾಗಿ ಅಂತಹ ಶರಣರನ್ನು ಅದು ಎಲ್ಲಿದೆ ಅಂತಂದರೆ ಅರಿವು ಆಚಾರದಲ್ಲಿ ಶರಣತ್ವ ಇದೆ, ನಡೆ ನುಡಿಯಲ್ಲಿ ಒಂದಾಗಿರುವಂಥವರಲ್ಲಿ ಶರಣತ್ವ ಇದೆ, ದಯೆ ಮತ್ತು ಧರ್ಮದಲ್ಲಿ ಒಂದಾಗಿರುವಂಥವರು ಶರಣರು ಅನ್ನುವಂಥ ಅರ್ಥ. ಆಚಾರ ವಿಚಾರದಲ್ಲಿ ಒಂದೇ ಆಗಿ ನಡ್ಕೊಳ್ತಕ್ಕಂಥವ್ರು ಕೂಡ ಶರಣ. ಬರೀ ಆಚಾರ ಇದ್ದು ವಿಚಾರಗಳೇ ಇದ್ದುಕೊಂಡು ಆಚಾರ ಇರಲಿಲ್ಲ ಅಂದರೂ ಕೂಡ ಅವರು ಶರಣರಲ್ಲ ಅನ್ನುವಂಥದ್ದನ್ನು ನಮ್ಮ ವಚನ ಸಾಹಿತ್ಯ ಹೇಳ್ತದೆ. ಇದ್ರ ಜೊತೆಗೆ ಜ್ಞಾನ ಅಷ್ಟೇ ಇದ್ರೆ ಸಾಲದು, ಅದು ಕ್ರಿಯೆಯೂ ಇರಬೇಕು ಅನ್ನುವಂಥದ್ದು ಶರಣ ತತ್ವದ ಬಹಳ ದೊಡ್ಡ ತತ್ವ. ಈ ನಾವು ದಾರ್ಶನಿಕತೆಯನ್ನು ಶರಣರ ದಾರ್ಶನಿಕತೆಯನ್ನು ನೋಡುವಾಗ ಈ ಅಂಶಗಳನ್ನು ನಾವು ಗಮನಿಸಬೇಕು ಅನ್ನುವಂಥ ಮಾತು. ಮತ್ತು ಭಕ್ತಿ ಇದ್ರೆ ಅಷ್ಟೇ ಮುಖ್ಯ ಅಲ್ಲ, ಭಕ್ತಿಯ ಜೊತೆಗೆ ವಿರಕ್ತಿನೂ ಇರಬೇಕು ಅಂತ ನಮ್ಮ ಶರಣ. ವಿರಕ್ತಿ ಅಂದರೆ ಸಂಸಾರ ಬಿಟ್ಟು ಹೋದವರಲ್ಲ, ಸನ್ಯಾಸಿ ಆದವರಲ್ಲ, ಇದ್ದು ಕೂಡ ಇಲ್ಲದಂಗಿರೋದು, ಬದುಕಿನೊಳಗಿದ್ದು ಕೂಡ ಸಂಸಾರದೊಳಗಿದ್ದು ಕೂಡ ಇಲ್ಲದಂಗಿರುವಂಥದ್ದು ಏನೋದಲ್ಲ, ಅದು ವಿರಕ್ತ ಜೀವನ ಅಂತ ನಮ್ಮ ಶರಣರು ಬಳಸುವಂಥದ್ದು. ಆಮೇಲೆ ಲಿಂಗ ಜಂಗಮದೊಳಗೂ ಕೂಡ ವಿಶೇಷವಾಗಿ ಆ ಶರಣತ್ವವನ್ನು ಕಾಣ್ತೇವೆ. ಅಂತರಂಗ ಬಹಿರಂಗದ ಸಾಮರಸ್ಯ ಏನಿದೆಯಲ್ಲ, ಯಾರು ಅಂತರಂಗ ಬಹಿರಂಗದ ಪರಿಶುದ್ಧತೆಯನ್ನು ಹೊಂದಿರ್ತಾರಲ್ಲ ಅಂಥವರು ಕೂಡ ಶರಣರು ಅನ್ನುವಂಥ ವಿಚಾರಗಳು ನಮಗೆ ವಚನಗಳನ್ನು ಓದಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಇನ್ನೂ ಒಂದು ಶಬ್ದ ಏನು ಅಂದರೆ, ಆಳವಾಗಿ ವಚನಗಳನ್ನು ಓದಿದಾಗ ಇನ್ನೂ ಶರಣತ್ವಕ್ಕೆ ಬಹಳ ವಿಶೇಷ ಅರ್ಥಗಳನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಯಾರು ತನಗಿಂತ ದೊಡ್ಡದೊಂದು ಶಕ್ತಿ ಇದೆ ಅಂತ ತಿಳಿದು ಬದುಕಿನೊಳಗೆ ಯಾರು ತನಗಿಂತ ಒಂದು ದೊಡ್ಡ ಶಕ್ತಿ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅದಕ್ಕೆ ವಿನಯದಿಂದ ಶರಣ ಹೋಗ್ತಾನಲ್ಲ ಅವನ ಶರಣ ಅಂತಾರೆ ನಮ್ಮ ಶರಣ. ಬಹಳ ವಿನಮ್ರಪೂರ್ವಕವಾಗಿ ಅದಕ್ಕೆ ಶರಣ ಹೋಗಿರುವಂಥದ್ದು. ಯಾಕಂದರೆ ಈ ದೇವತತ್ವದ ಕೇಂದ್ರವಾಗಿಯೇ ನಮ್ಮ ಶರಣ ಇರೋದನ್ನು ನಾವು ಗಮನಿಸ್ಬೇಕು. ಯಾವುದೇ ವಿಷಯವನ್ನು ಮಾತಾಡಿದ್ರು ಕೂಡ ಲಿಂಗ ತತ್ವವನ್ನು ಇಟ್ಟುಕೊಂಡೇ ಮಾತಾಡ್ತಾರೆ. ಯಾಕಂದ್ರೆ ಲಿಂಗ ಅನ್ನುವಂಥದ್ದು ಏನದಲ್ಲ ಅದು ಬಹಳ ಮಹತ್ವದ್ದು, ಅದು ಒಂದು ದೊಡ್ಡ ಶಕ್ತಿ ಅಂತ ನಾವು ನಂಬಿರುವಂಥದ್ದು, ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾಡುವಂಥದ್ದು. ಹಾಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ತಾರಲ್ಲ ಅವರು ಕೂಡ ಶರಣರು ಅಂತ ಬಹಳ ಮಹತ್ವದ ಮಾತಿದೆ. ನಾವು ಅರ್ಪಿಸೋದಂತ ಕೂಡ ನಾವೇನು ತಿಳ್ಕೊಳ್ತೇವೆ, ನೈವೇದ್ಯ ಅರ್ಪಣೆ ಮಾಡೋದು ಅಥವಾ ಮತ್ತೇನೋ ಅರ್ಪಣೆ ಮಾಡೋದು ಮಾಡಿದ್ರೆ ಸಾಕು ಅಂತ ತಿಳ್ಕೊತೇವೆ. ಹಾಗಲ್ಲ, ಭಕ್ತಿಯೊಳಗೆ ಬಸವಣ್ಣವರು ಕಲಿಸಿದಂಥ ಒಂದು ದೊಡ್ಡ ಪಾಠ ಏನು ಅಂತಂದರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂಥ, ಇದು ಬಹಳ ಅದ್ಭುತವಾಗಿರುವಂಥ ಒಂದು ದಾರ್ಶನಿಕ ಮಾತು. ಯಾರು ನೋಡಿ ಅಕ್ಕಮಾದೇವಿಯ ವಚನಗಳಲ್ಲಿ ಕೆಲವು ವಚನಗಳನ್ನು ನಾವು ಓದೋದು, ಯಾಕಂದರೆ ಪುಷ್ಪವನ್ನು ಏರಿಸಬಲ್ಲೆ ನಾನು, ಆದರೆ ನೀನು ಪುಷ್ಪಕ್ಕನೇ ಒಲಿಯುವಂಥವನಲ್ಲ ಅನ್ನುವಂಥ ಮಾತುಗಳನ್ನು ಭಾಳ ಚೆನ್ನಾಗಿ ಅವರು ಬಳಸ್ಕೊಳ್ತಾರೆ. ಒಂದು ಕಡೆಗೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಯಾರು ಬದುಕಿನೊಳಗೆ ನಡೀತಾರಲ್ಲ ಅವರು ಕೂಡ ಶರಣರು ಅನ್ನೋದನ್ನು ನಾವು ಗಮನಿಸಬೇಕು. ಯಾರು ಶರಣರು ಅಂತಂದರೆ ಸದಾ ಲೋಕದ ಹಿತವನ್ನು ಬಯಸುವವರು, ತನ್ನ ಹಿತ ಬಯಸುವವರು ಶರಣರಲ್ಲ. ಸಮಾಜದೊಳಗೆ ಅವರು ಸಮಾಜಕ್ಕೆ ಹಿತ ಬಯಸ್ತಾರೆ ಅಂತ ಹೇಳಿ ಒಳಗಡೆ ತಮ್ಮ ಸ್ವಾರ್ಥ ಜೀವನವನ್ನು ಬೆಳೆಸ್ಕೊಂಡ್ರು ಕೂಡ ಶರಣರಲ್ಲ ಅನ್ನುವಂಥದ್ದು ಬಹಳ ಮಹತ್ವದ ಮಾತು. ಆಮೇಲೆ ನೈಜ ಮಾನವೀಯ ನೆಲೆಯಲ್ಲಿ ಯಾರು ಬದುಕ್ತಾರೆ ಅಂಥವರು ಕೂಡ ಶರಣ. ಮಾನವೀಯತೆ ಅನ್ನುವಂಥದ್ದು ಏನಿದೆಯಲ್ಲ ಅದು ಶರಣತ್ವದ ಬಹಳ ಲಕ್ಷಣ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಹೀಗಾಗಿ ಶರಣರು ಅಂದರೆ ನಮ್ಮಲ್ಲಿ ಉರ್ಲಿಂಗ ದೇವರು ಭಾಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಹೋಗರು ನೋಡಯ್ಯ, ಜ್ಞಾನದಂತೆ ಬಪ್ಪರು, ಪುಣ್ಯದಂತೆ ಇಪ್ಪರು, ಮುಕ್ತಿಯಂತೆ ಮುಕ್ತರು ನೋಡಯ್ಯ. ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರು ಅನ್ನುವಂಥ ಮಾತನ್ನು ಬಳಸ್ತಾರೆ. ಈ ಮಾತು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಶರಣ ಅನ್ನುವಂಥದ್ದು ಲೌಕಿಕವಾದಂತಹ ಬದುಕಿನೊಳಗಿದ್ದರೂ ಕೂಡ ಲೋಕದಂಗೆ ಇರೋದಿಲ್ಲ. ಅವ್ರು ಹೆಂಗಿರ್ತಾರಂತ ಜ್ಞಾನದಂಗೆ ಬಂದಿರ್ತಾರಂತೆ, ಪುಣ್ಯ ಇದ್ದಂಗೆ ಇರ್ತಾರಂತೆ, ಮುಕ್ತಿ ಹೆಂಗೆ ಹೋಗ್ತದಲ್ಲ ಆ ರೀತಿಯಾಗಿ ಈ ಬದುಕಿನಿಂದ ಹೋಗ್ತಾರೆ ಅನ್ನುವಂಥ ಮಾತನ್ನು ನಮ್ಮ ಶರಣರು ಹೇಳ್ತಾರೆ. ಹಾಗಾಗಿ ಅವರು ಉಪಮಿಸಬಾರದ ಉಪಮಾತೀತರು ಅಂತ ಅವ್ರು ಬಳಸ್ತಾರೆ. ಅವ್ರಿಗೆ ಇನ್ನೊಂದು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಶರಣರಿಗೆ ಹೋಲಿಕೆ ಮಾಡೋದಿಲ್ಲ. ಹಾಗಾಗಿ ಶರಣರು ವ್ಯಕ್ತಿ ಪ್ರೇಮಿನೂ ಹೌದು, ವ್ಯಕ್ತಿತ್ವ ಪ್ರೇಮಿನೂ ಹೌದು, ಸಮಾಜ ಪ್ರೇಮಿಯೂ ಹೌದು, ವಿಶ್ವ ಪ್ರೇಮಿಯೂ ಹೌದು. ಅಂದರೆ ಇಂಥವರನ್ನು ನಾವು ಶರಣರು ಅಂತ ಕರಿತೇವೆ. ಬಹುಶಃ ಈ ವಿಶ್ವ ಪ್ರೇಮಿ ಅಂತ ಬಂದಾಗಲೇ ಭಾಳ ಅದ್ಭುತವಾದಂಥ ನಮ್ಮ ಶರಣರ ಪದ ಬಳಸ್ತಾರೆ, ಅದು ಜಂಗಮ ಅನ್ನುವಂಥದ್ದು. ಜಂಗಮ ಅನ್ನುವಂಥದ್ದು ಏನಿದೆಯಲ್ಲ ಅದು ವಿಶ್ವ ಪ್ರೇಮದ ಒಂದು ಸಂಕೇತ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ನನಗನ್ನಿಸ್ತದೆ ಒಮ್ಮೊಮ್ಮೆ ನಮ್ಮಲ್ಲಿ ಹೆಚ್ಚಾಗಿ ಈ ಬಸವಣ್ಣನವರ ವಚನಗಳನ್ನು ಇಟ್ಕೊಂಡು ನಾವು ನೋಡ್ತಾ ಇದ್ದರೆ
ಸುಮಾರು 950 ವಚನಗಳನ್ನು ನಾವೇನಾದರೂ ಪರಿಶೀಲನೆ ಮಾಡಿದ್ದೀವಿ ಅಂತಂದರೆ 230ಕ್ಕಿಂತ ಹೆಚ್ಚು ವಚನಗಳಲ್ಲಿ ಶರಣ ಅನ್ನುವಂಥ ಪದವನ್ನು ನಾವು ಬಳಸ್ತಾರೆ. ಲಿಂಗಾಯತ ಅನ್ನುವಂಥ ಪದಕ್ಕಿಂತ ಹೆಚ್ಚಾಗಿ ನಮ್ಮ ಬಸವ ಧರ್ಮ ಬಳಸುವಂಥ ಮುಖ್ಯವಾದಂಥ ಪದ ಯಾವುದು ಅಂದರೆ ಶರಣ ಅನ್ನುವಂಥದ್ದು. 230 ವಚನದೊಳಗೆ ನಮಗೆ ಶರಣ ಅನ್ನುವಂಥ ಪದ ಸಿಗ್ತದೆ. ಆಮೇಲೆ ಹಿಂಗೆ ಅಂದ್ಕೊಳ್ಳೆ ನಮಗೊಮ್ಮೆ ಅನಿಸ್ತದೆ, ಭಾಳ ಮಂದಿ ಕೇಳ್ತಿರ್ತಾರೆ, ಹೌದ್ರಿ ಶರಣ ಅನ್ನುವಂಥ ಪದ ಬಸವಣ್ಣವರೇ ಅಥವಾ ಶರಣರೇ ಮೊದಲು ಬೆಳೆಸಿದ, ಅದಕ್ಕಿಂತ ಮೊದಲಿತ್ತ ಅಂತ ಇತ್ತು. ಸುಮಾರು 2600 ವರ್ಷಗಳ ಹಿಂದೆ ಬಹುಶಃ ನಮ್ಮ ಭಾರತ ದೇಶದ ಒಂದು ಮಂತ್ರಘೋಷದ ಹಾಗೆ ಬಳಕೆಯಾದಂಥ ಪದ ಆ ಶರಣ, ಅದು ಬುದ್ಧ ಬಳಸಿದಂಥ ಪದ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಭಾಳ ಅದ್ಭುತವಾಗಿರುವಂಥ ಪದ. ಆದರೆ ಆ ಪದ ಏನು ಅರ್ಥ ಕೊಡ್ತದೆ ಅಂತಂದರೆ, ನಾನು ಬುದ್ಧನಿಗೆ ಶರಣಾಗಿದ್ದೇನೆ, ಬುದ್ಧಂ ಶರಣಂ ಗಚ್ಚಾಮಿ ಅಂತ. ಧಮ್ಮಂ ಶರಣಂ ಗಚ್ಚಾಮಿ, ನಾನು ಧರ್ಮಕ್ಕೆ ಶರಣಾಗಿದ್ದೇನೆ. ಈ ರೀತಿ ಅವು ಅರ್ಥ ಸೀಮಿತ ಆಗ್ತದೆ. ಆದರೆ 12ನೇ ಶತಮಾನದೊಳಗೆ ಅದೇ ಪದವನ್ನು ಇಟ್ಟುಕೊಂಡು ನಮ್ಮ ಶರಣರು, ಶರಣ ಅಂತಂದರೆ ಒಂದು ಧರ್ಮವನ್ನು ಒಪ್ಪಿಕೊಂಡವನು ಅಥವಾ ಒಂದು ಧರ್ಮಕ್ಕೆ ಆಶ್ರಯಿಸಿದವನು. ಶರಣ ಅಂದರೆ ಲಿಂಗಾಯತ ಅನ್ನುವಂಥ ಅರ್ಥದಲ್ಲಿ ಭಾಳ ಗಟ್ಟಿಗೊಳಿಸಿರೋದನ್ನು ನಾವು ಗಮನಿಸಬೇಕು. ಶರಣ ಅನ್ನುವಂಥದ್ದು ಇನ್ನೂ ಒಂದು ಅರ್ಥ ಏರ್ಪಡ್ತದೆ ಅಂದರೆ, ಭಾಳಷ್ಟು ವಚನಗಳನ್ನು ನೋಡುವಾಗ ನನಗೆ ಅನಿಸ್ತಿತ್ತು, ಜ್ಞಾನಿಯಾದ ಶಿವಭಕ್ತನ ಸ್ಥಿತಿ. ಜ್ಞಾನಿಯಾದ ಶಿವಭಕ್ತನ ಸ್ಥಿತಿ ಮೂಢನಂಬಿಕೆಯೊಳಗಿರುವಂಥ ಶಿವಭಕ್ತನ ಸ್ಥಿತಿ ಅಲ್ಲ, ಧ್ಯಾನದೊಳಗಿರುವಂಥ ಶಿವಭಕ್ತನ ಸ್ಥಿತಿ ಅಲ್ಲ, ತಪಸ್ಸಿನೊಳಗಿರುವಂತಹ ಶಿವಭಕ್ತನ ಸ್ಥಿತಿ ಅಲ್ಲ. ಜ್ಞಾನಿಯಾದಂತಹ ಶಿವಭಕ್ತನ ಸ್ಥಿತಿಗೆ ಶರಣ ಅಂತ ನಮ್ಮ ಶರಣರು ಕರೀತಾರೆ. ಅಂದರೆ ಒಂದು ಅರಿವಿನ ಸ್ಥಿತಿಗೆ ಏರಿದವನನ್ನು ಶರಣ ಅಂತ ವಚನಗಳಲ್ಲಿ ಬಳಸೋದನ್ನು ನಾವು ಗಮನಿಸಬೇಕು. ಬಹುಶಃ ಇದು ಒಂದು ಅರ್ಥದೊಳಗೆ ನಾನು ಹೇಳ್ತದೆ, ನಮ್ಮ ವಚನಗಳಲ್ಲಿ ಇದಕ್ಕೆ ಶರಣ ಸ್ಥಳ ಅಂತಲೂ ಕರೀತಾರೆ. ಈ ಶರಣ ಸ್ಥಳ ಅಂದರೆ ಅದನ್ನೊಂದು ಸ್ಥಳ ಅಂತನ್ನುವಂಥ ಪದ ಈ ಸಾಮಾನ್ಯವಾದಂಥದ್ದು. ಸ್ಥಳ ಅಂದರೆ ಒಂದು ಭಾಗ ಅಲ್ರಿ. ಸ್ಥಳ ಅಂದರೆ ಬಯಲು, ಸ್ಥಳ ಅಂದರೆ ಶೂನ್ಯ, ಸ್ಥಳ ಅಂತಂದರೆ ಘನ ವ್ಯಕ್ತಿತ್ವ, ಸ್ಥಳ ಅಂತಂದರೆ ದೇವ ಸ್ವರೂಪ ಅನ್ನೋದನ್ನು ನಾವು ಗಮನಿಸ್ಬೇಕು. ಆ ಅರ್ಥೊಳಗೆ ಅವರು ಶರಣಸ್ಥಳ ಅಂದರೆ ಶರಣನೇ ಭಾಳ ದೊಡ್ಡವನು ಅಂತಕ್ಕಂಥದ್ದು. ಶರಣರೆಂದರೆ ಒಂದರ್ಥೊಳಗೆ ಅವಲೋಹಗಳನ್ನು ಕಳೆಯುವಂಥ ಒಂದು ಪುರುಷ ಅಂತ ಕೆಲವು ಶರಣ ವಚನಗಳಲ್ಲಿ ಬಳಸ್ತಾರೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಅವಲೋಹಗಳು, ಕೆಟ್ಟದ್ದಾಗಿರ್ತಕ್ಕಂಥ ಗುಣಗಳನ್ನೆಲ್ಲ ಕಳೆದು ಈ ಸಮಾಜದೊಳಗೆ ಒಳಿತನ್ನು ಮಾಡುವಂಥವರು ಶರಣರು ಅನ್ನುವಂಥ ಅರ್ಥ ಅಲ್ಲಿ ಬಂದಿದ್ದನ್ನು ನಾವು ನೋಡ್ಬೋದು. ಈ ಅರ್ಥದೊಳಗನೆ ಬಸವಣ್ಣವರು ಬಳಸಿದ ಒಂದು ಮಾತು, ಅರಿದೊಡೆ ಶರಣ ಮರೆದೊಡೆ ಮಾನವ ಅಂತ. ಇದನ್ನು ಯಾಕಂದರೆ ಇದಕ್ಕೊಂದು ತಾಸೆ ಬೇಕು, ಅದಕ್ಕೆ ಇದನ್ನು ನಾನು ಎತ್ಕೊಳ್ಳೋದಿಲ್ಲ. ಮತ್ತೆ ಯಾವ್ದಾರ ಮುಂದೆ ಬಂದಾಗ ಅರಿದೊಡೆ ಶರಣ ಮರೆದೊಡೆ ಮಾನವ ಅಂದರೆ ಏನು ಅಂತ ಒಂದು ದೊಡ್ಡ ತತ್ವ, ಅದೊಂದು ದಾರ್ಶನಿಕವಾಗಿರ್ತಕ್ಕಂಥ ಒಂದು ವಿಚಾರ. ಈ ಶರಣ ಒಂದಿಷ್ಟು ಮೇಲೆ ದರ್ಶನ ಅಂದರೆ ಏನು ಅನ್ನೋದನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ದರ್ಶನ ಅಂತಂದರೆ ಕೇವಲ ನೋಡುವಿಕೆ ಅಲ್ಲ, ಕೇವಲ ಕಾಣುವಿಕೆ ಅಲ್ಲ, ಅದು ಪ್ರತ್ಯಕ್ಷವಾಗುವುದು ಅಂತ. ದರ್ಶನ ಅಂದರೆ ಆಗುವಂಥದ್ದು. ಇವತ್ತು ನಾವು ಶರಣರ ಬಗ್ಗೆ ದರ್ಶನ ಮಾಡ್ತೀವಿ ಅಂತಂದರೆ ಆ ಶರಣರು ನಮ್ಮ ಕಣ್ಮುಂದೆ ಕಾಣಬೇಕು ಅಂತಕ್ಕಂಥ ಅರ್ಥದೊಳಗೆ ನಾವು ಈ ಶರಣ ದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ದರ್ಶನ ಅಂತಂದರೆ ಮನದಲ್ಲಿ ನಿಲ್ಲೋದು, ಶಾಶ್ವತವಾಗಿ ನಿಲ್ಲೋದು. ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು 1 ತಿಂಗಳ ಕಾಲ ಇಲ್ಲಿ ಬಂದಾಗ ಒಂದು ದಿವಸಕ್ಕೆ ಏನಾಯಿತು, ಒಂದು ಮಾತು, ಶರಣರು ಒಂದು ಮಾತು ನಾವು ಮನುಷ್ಯನಾಗಿ ಇಟ್ಕೊಂಡು ಹೋದ್ರೆ ಸಾಕು, ಬಹುಶಃ ನಮಗೆ ದರ್ಶನ ಆಗ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈ ದರ್ಶನ ಅನ್ನುವಂಥ ಪದಕ್ಕೆ ಆಧ್ಯಾತ್ಮ ಸಿದ್ಧಾಂತ ಅಂತ ಇನ್ನೊಂದು ಪದನೂ ಇದೆ. ಆಮೇಲೆ ಆಧ್ಯಾತ್ಮ ಸಿದ್ಧಾಂತಕ್ಕಿಂತ ನಮ್ಮ ಶರಣರು ಈ ತತ್ವಜ್ಞಾನ ಸೂಚಕ ಪದ ಅಂತ ಬಳಸ್ತಾರೆ ಹೆಚ್ಚಾಗಿ. ದರ್ಶನ ಅಂತಂದರೆ ತತ್ವಜ್ಞಾನದ ಸೂಚಕ ಪದ ಅನ್ನುವಂಥದ್ದು. ಇನ್ನೂ ಸ್ವಲ್ಪ ಆಳವಾಗಿ ಹೋದರೆ ದರ್ಶನ ಅಂತಂದ್ರೆ ಅನುಭೂತಿ ಮತ್ತು ಆತ್ಮಾನುಭವ ಅನ್ನುವಂಥ ಅರ್ಥ. ಅದಕ್ಕಾಗಿಯೇ ಅನುಭವ ಅನ್ನುವಂಥ ಪದವನ್ನು ನಮ್ಮ ಶರಣರು ದರ್ಶನ ಅನ್ನುವಂಥ ಅರ್ಥದಲ್ಲಿ ಬಳಸ್ತಾರೆ. ಅನುಭವಕ್ಕಂತೂ ನಮ್ಮ ವಚನ ಸಾಹಿತ್ಯಗಳು ಬಹಳ ಅದ್ಭುತವಾದಂಥ ಅರ್ಥವಿದೆ. ಅನುಭವ ಅನ್ನುವಂಥದ್ದು ಅದು ನೆಲದ ಮರೆಯ ನಿಧಾನ ಅಂತ ನಮ್ಮ ಶರಣ. ಅಂದರೆ ಅದನ್ನು ಕಷ್ಟಪಟ್ಟು ನಾವು ಪಡೆದಕ್ಕೆ ಹೊರತಾಗಿ ನಮ್ಮ ಕಣ್ಣಿಗೆ ಕಾಣುವಂಥದ್ದಲ್ಲ, ಅಂಥದ್ದು ದರ್ಶನ ಅಂತಕ್ಕಂಥದ್ದು. ಹಾಗಾಗಿ ಶರಣರ ಮೂಲಕ ನಾವು ಯಾವುದೋ ಒಬ್ಬ ಶರಣನ ಮೂಲಕ ನಾವು ದೇವನನ್ನು ಅಥವಾ ದೇವನ ಅನುಭೂತಿಯನ್ನು
ಅಂತರಂಗದೊಳಗೆ ಚೇತನಗೊಳಿಸಿಕೊಳ್ತೀವಲ್ಲ ಅದು ದರ್ಶನ. ಇವತ್ತು ಯಾವುದೋ ಒಬ್ಬ ಶರಣರ ಬಗ್ಗೆ ಮಾತನಾಡುವಾಗ ಆ ಶರಣ ಹೇಳ್ತಕ್ಕಂಥ ವಿಚಾರಗಳಿಂದ ಆ ದೈವತ್ವದ ಅನುಭೂತಿಯನ್ನು ನಾವು ಪಡಿಬೇಕು. ಈ ಅರ್ಥದೊಳಗೆ ನಾವು ಶರಣ ದರ್ಶನವನ್ನು ಮಾಡಿಕೊಡುವಂಥದ್ದು ಅಂತ ಅಂದರೆ ದೈವ ಸಾಕ್ಷಾತ್ಕಾರದ ಒಂದು ವಿಶಿಷ್ಟ ಅನುಭವ ದರ್ಶನ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇಂತಹ ಒಂದು ಮಾತುಗಳನ್ನು ಇಟ್ಕೊಂಡು ಅಂದರೆ ಶರಣ ದರ್ಶನ ಅನ್ನುವಂಥದ್ದು ಇಟ್ಕೊಂಡು ಇವತ್ತು ನಾವು ಬಸವಣ್ಣವ್ರ ಬಗ್ಗೆ ಗಮನಿಸಬೇಕಾದ್ರೆ ನನಗನ್ನಿಸ್ತದೆ. ಒಂದು ಬಸವಣ್ಣನವರ ಒಂದು ವಿರಾಟ ದರ್ಶನವನ್ನು ನಾವು ಕಾಣ್ತೇವೆ. ನಮ್ಮಲ್ಲೊಬ್ಬರು ಜೆ ಶಿವರುದ್ರಪ್ಪ ಅಂತ ಕವಿ ಒಂದು ಕವಿನ ಬರೀತಾರೆ, ಎಷ್ಟು ಚೆನ್ನಾಗಿರುವಂಥದ್ದು ನೋಡೋದು. ಇರಬಹುದು ನಿನಗಿಂತ ದೊಡ್ಡವರು, ಇರಬಹುದು ನಿನಗಿಂತ ದೊಡ್ಡವರು, ಅನುಭಾವದಲ್ಲಿ ಮೇಲೇರಿ ಬಯಲಾದವರು. ನಿನಗಿಂತ ದೊಡ್ಡವರು ಇರಬಹುದು, ನಿನಗಿಂತ ದೊಡ್ಡ ಅನುಭಾವಿಗಳಾಗಿರ್ಬೋದು, ಅವರು ನಿನಗಿಂತ ಮೇಲೇರಿ ಅನುಭವದೊಳಗೆ ಬಯಲು ಆಗಿರ್ಬೋದು. ಬರೀತಾರೆ, ಎಷ್ಟು ಚೆಂದ ಬರೀತಾರೆ. ಬಸವಣ್ಣವ್ರನ್ನ ಕುರಿತು ಹೇಳುವಾಗ ಗಮನಿಸ್ಬೇಕು ನಾವು. ಇರಬಹುದು ನಿನಗಿಂತ ದೊಡ್ಡವರು, ಅನುಭವದಲ್ಲಿ ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು. ದೊಡ್ಡ ಬಸವಣ್ಣವ್ರ ವ್ಯಕ್ತಿತ್ವ ಹೆಂಗದ, ಒಂದು ಕಡೆಗೆ ಅನುಭವದೊಳಗೆ ಮೇರು ಪರ್ವತ ಬಸವಣ್ಣ, ಇನ್ನೊಂದು ಕಡೆಗೆ ಮಹಾನ್ ತ್ಯಾಗಿ ಬಸವಣ್ಣ. ಆ ಮಂತ್ರಿ ಪದವಿಯನ್ನೇ ಬಿಟ್ಟು ಹೋದ ಅಂತಂದ್ರೆ ಗಮನಿಸ್ಬೇಕು ನಾವು. ಇವತ್ತು ರಾಜಕಾರಣವನ್ನು ನಾವು ಇಟ್ಕೊಂಡು ಏನಾದರೂ ನೋಡಿದ್ವಿ ಅಂದರೆ ಬಸವಣ್ಣನ ವ್ಯಕ್ತಿತ್ವ ಹೆಂಗೆ ಕಾಣಿಸ್ತದೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಇರಬಹುದು ನಿನಗಿಂತಲೂ ದೊಡ್ಡ ತ್ಯಾಗಿಗಳು, ವಿರಾಗಿಗಳು. ಮುಂದೆ ಹೇಳ್ತಾನೆ, ಇರಲಾರರೆಂದೇ ತೋರುತ್ತದೆ, ಇರಲಾರರೆಂದೇ ತೋರುತ್ತದೆ ನಿನ್ನಂತೆ ನಿನ್ನೊಳಗಿನ ಅಂಕುಡೊಂಕುಗಳನ್ನು ಕಂಡುಕೊಂಡವರು. ಯಾಕಂದ್ರೆ ಬಸವಣ್ಣನವರ ದರ್ಶನ ಮಾಡ್ಕೋಬೇಕಾಗಿತ್ತು ಅಂತಂದರೆ ಮೊಟ್ಟ ಮೊದಲು ನಾವು ಈ ಮಾತನ್ನು ಕಲಿಬೇಕು. ಯಾರು ನಮ್ಮಲ್ಲಿ ಅಂಕುಡೊಂಕುಗಳನ್ನು ಇನ್ನೊಬ್ಬರ ಮುಂದೆ ಪ್ರದರ್ಶನ ಮಾಡ್ತೀವಲ್ಲ ಅದೇ ದರ್ಶನ ಅನ್ನುವಂಥ. ಬಸವಣ್ಣನವರನ್ನು ಕುರಿತು ಅವರು ಹೇಳೋ ದರ್ಶನ ಹೇಳ್ತಾರೆ, ನಿನ್ನಂತೆ ಇರಲಾರರೆಂದೇ ತೋರುತ್ತದೆ, ನಿನ್ನಂತೆ ನಿನ್ನೊಳಗಿನ ಅಂಕುಡೊಂಕುಗಳನ್ನು ಕಂಡುಕೊಂಡವರು, ಇರಲಾರರೆಂದೇ ತೋರುತ್ತದೆ ನಿನ್ನಂತೆ ಒಳಗೂ ಹೊರಗನ್ನು ಮುಚ್ಚು ಮರೆಯಿಲ್ಲದೆ ದಿನವೂ ಬಿಚ್ಚಿಟ್ಟು, ನೋಡಿ ಒಳಗೂ ಹೊರಗು ಎರಡು ದಿನ ಬಿಚ್ಚಿಡ್ತಾರಂತವ್ರು, ದಿನವೂ ಬಿಚ್ಚಿಟ್ಟು ಒಗೆದು ಮಡಿ ಮಾಡಿ ಇಷ್ಟ ದೈವದ ಗುಡಿಗೆ ನಡೆಮಡಿಯಾಗಿ ಹಾಸಿದವರು. ಎಷ್ಟು ಚೆನ್ನಾಗಿರುವಂಥ ಮಾತು. ಯಾಕಂದರೆ ಒಳಗೂ ಹೊರಗೂ ಒಂದಾದವರು ಬಸವಣ್ಣವರು ಅಂತ. ಒಳಗೊಂದು ಹೊರಗೊಂದಿಲ್ಲ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅನ್ನುವಂಥ ಮಾತೇನಿದೆಯಲ್ಲ, ಇದು ಬಹಳ ದೊಡ್ಡ ದರ್ಶನ. ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೋಬೇಕು. ಯಾರು ನಾವು ಬರೀ ಬಹಿರಂಗ ಶುದ್ಧವಾಗಿದ್ದರೆ ನಡೆಯೋದಿಲ್ಲ. ಇವತ್ತು ಶರಣ ತತ್ವದೊಳಗಿರೋರು ಸ್ವಲ್ಪ ಆದರೂ ನಾವು ಅಂತರಂಗ ಶುದ್ಧಿ ಕಡೆಗೆ ಗಮನ ಕೊಡಬೇಕು ಅನ್ನುವಂಥ ಮಾತುಗಳನ್ನು ಇಲ್ಲಿ ಗಮನಿಸ್ಬೋದು. ಮುಂದೆ ಹೇಳ್ತಾರೆ, ಇಷ್ಟ ದೈವದ ಗುಡಿಗೆ ನಡೆಮಡಿಯಾಗಿ ಹಾಸಿದವರು. ನೋಡಿ, ಇಷ್ಟ ದೈವ ಯಾವುದು ಅಂದರೆ ಬಸವಣ್ಣವರಿಗೆ ಇಷ್ಟಲಿಂಗ. ಆ ಇಷ್ಟಲಿಂಗದ ಹೆಸರು ಕೂಡಲ ಸಂಗಮ. ಇನ್ನೂ ನಾವು ಭಾಳ ತಪ್ಪು ಕಲ್ಪನೆ ಮಾಡ್ಕೊತೀವಿ. ಭಾಳ ಜನ ನಮಗೆ ಕೇಳ್ತಿರ್ತಾರೆ, ಮತ್ತು ಬಸವಣ್ಣವರು ಕೂಡಲ ಸಂಗಮ ದೇವ ಅಂತ ಬಳಸ್ತಾರಲ್ರಿ, ಮತ್ತು ಅವ್ರು ಸ್ಥಾವರ ಲಿಂಗೇನ ಅಲ್ಲಲ್ರಿ ಅಂತಾರ. ಅಲ್ಲ, ಎಲ್ಲ ಶರಣರ ವಚನಗಳಲ್ಲಿ ಬರ್ತಕ್ಕಂಥ ಅಂಕಿತ ನಾಮಗಳು ಅವರ ಇಷ್ಟಲಿಂಗದ ಮಾತುಗಳೇ ಹೊರತಾಗಿ ಅವು ಸ್ಥಾವರ ದೈವಗಳಲ್ಲ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕು. ಹಾಗಾಗಿ ಮುಂದೆ ಇನ್ನೂ ಒಂದು ಮಾತು ಹೇಳ್ತಾರೆ, ಕರ್ತಾರನೀ ಕಮ್ಮಟದ, ಕರ್ತಾರನ ಈ ಕಮ್ಮಟದ. ಆ ದೇವರ ಇದು ಕಮ್ಮಟ ಇದು. ನಮ್ಮಲ್ಲಿ ಹೇಳ್ತಾರಲ್ಲ, ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟ. ಎಷ್ಟು ಚೆನ್ನಾಗಿರುವಂಥ ಮಾತು. ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು. ಈ ಲೋಕ ಏನದಂದ್ರೆ ಇದು ನಮ್ಮದಲ್ರಿ, ಆ ದೇವನ ಕಮ್ಮಟ ಅಂತ ಟಂಕಸಾಲೆ ಇದು. ಆ ಟಂಕಸಾಲೆಯೊಳಗೆ ನಾವೆಲ್ಲ ಇರಬೇಕು. ಇದನ್ನು ನಾವು ದೂರ ಮಾಡಬಾರ್ದು ಅಂತಾರೆ ನಮ್ಮ ಶರಣರು. ನೋಡಿ, ವಾಸ್ತವಿಕ ಬದುಕನ್ನು ಬಿಟ್ಕೊಡೋದಿಲ್ಲ ಅವರು. ವಾಸ್ತವಿಕ ಬದುಕಿನೊಳಗೆ ನಾವು ಬದುಕಬೇಕೆ ಹೊರತಾಗಿ ಇನ್ನೊಂದಕ್ಕೆ ಆಶೆ ಮಾಡಬಾರ್ದಂತೆ. ನನಗೇನು ಬಂದದನ್ನು ಮಾಡ್ಕೋಬೇಕು, ಅದನ್ನು ಇದು ಮಾಡಬೇಕು. ಅದನ್ನು ನಮ್ಮ ಅಲ್ಲಮಪ್ರಭು ಭಾಳ ಚಂದ ಹೇಳ್ತಾನೆ, ಕೊಟ್ಟ ಕುದುರೆಯ ನೇರಲರಿಯದೆ ಇನ್ನೊಂದು ಕುದುರೆ ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ. ಸಂಸಾರದೊಳಗೆ ಬಂದಿರ್ತೇವೆ ನಾವು, ಈ ಜಗತ್ತಿನೊಳಗೆ ಬಂದಿರ್ತೇವೆ, ಮರ್ತೆಲೋಕದೊಳಗೆ ಬಂದಿರ್ತೇವೆ. ನಮ್ಮ ಪಾಲಿಗೆ ಏನು ಬಂದದ ಅದನ್ನು ನಿಷ್ಠೆಯಿಂದ ನಾವು ಮಾಡಬೇಕು. ಒಂದು ವೇಳೆ ಎಡರ ತೊಡರುಗಳು ಬಂದರೂ ಕೂಡ ಅವ್ರು ಹೇಳ್ತಾರೆ, ಕಡಿ ಹಕ್ಕೆ ಬಡಿ ಹಕ್ಕೆ ತಂದು ನಾವು ಅಲ್ಲಿ ಸುಧಾರಿಸ್ಕೋಬೇಕು ಅಂತಾರೆ. ಅಲ್ಲಿ ಏನೇನು ನಮಗೆ, ಯಾಕಂದರೆ ಕಷ್ಟಗಳವ. ಈ ಸಂಸಾರ ಸರಳವಾದದ್ದಲ್ಲ. ಇದರಲ್ಲಿ ಇದು ಒಂದು ರೀತಿ ನಮ್ಮೊಳಗೆ ಹೆಂಗದ ಅಂತಂದ್ರೆ ಇದೊಂದು ಕುಲುಮೆ ಇದ್ದಂಗೆ, 26ನೇ ಕುಲುಮೆ ಅಂತೀವಿ ಅಲ್ಲಿ. ಅದರೊಳಗೆ ಬಂಗಾರ ಕಾಶಿ ಬಡಿದು ಮಾಡಿ ಆಭರಣ ತಯಾರು ಮಾಡ್ತಾರೆ. ನಾವು ಹಂಗಾಗಬೇಕು ಅನ್ನುವಂಥ ಮಾತುಗಳನ್ನು ನಮ್ಮ ಅಲ್ಲಮಪ್ರಭು ದೇವರು ಹೇಳ್ತಾರೆ. ಅದಕ್ಕೆ ಕರ್ತಾರನೀ ಕಮ್ಮಟದ ಅಡಿಗಲ್ಲು ಸುತ್ತಿಗೆಯ ನಡುವೆ
ಕಡಿಹಕ್ಕೆ ಬಡಿಹಕ್ಕೆ ಸಿಕ್ಕಿ ಬಸವಣ್ಣವರು ಎಷ್ಟು ಕಷ್ಟ ಅನುಭವಿಸಿದರು. ಎಂತಹ ಸಂದರ್ಭ ಬಂದರೂ ಕೂಡ ಎದೆಗುದಲಿಲ್ಲ. ಲೋಕ ವಿರೋಧಿ ಶರಣನಾರಿಗೂ ಅಂಜುವನಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾರು ಅಂದರೆ ಬಸವಣ್ಣವರು. ನಮಗೆಲ್ಲ ಗೊತ್ತದೆ, 108 ಅವ್ರ ಮೇಲೆ ಅಪವಾದ ಬರ್ತಿತ್ತು, ಭಂಡಾರನೇ ಎತ್ತಿದ್ರು ಅಂತ ಬರ್ತಿತ್ತು, ಶರಣರಿಗೆ ಹಾಕಿದ್ರು ಅಂತ ಬರ್ತಿತ್ತು, ಅವ ಬೇರೆದವರು ಕೂಡ ಕೆಳಜಾತಿಯವರು ಕೂಡ ಮನೆಗೆ ಹೋಗ್ತಾರ ಅಂತ ಬರ್ತಿತ್ತು, ಪ್ರಸಾದ ಉಣ್ತಾರ ಅಂತ ಬರ್ತಿತ್ತು, ಆಮೇಲೆ ಏನೇನೋ ಬರ್ತಿತ್ತು. ಅವೆಲ್ಲವುಗಳಲ್ಲಿ ಅವ್ರೇನಾದರು ಅಂತಂದರೆ ಕಡಿಹಕ್ಕೆ ಬಡಿಹಕ್ಕೆ ಸಿಕ್ಕಿ ಅವ್ರೇನಾದರು ಅಂದರೆ ಮೃಡ ಶರಣರ ಕಾಲ ಕಡೆ ಎಣೆಯಾದವರು ಆ ಶಿವಶರಣರ ಕಾಲಿನೊಳಗೆ ಆಭರಣವಾಗಿ ನಿಂತವರು ಬಸವಣ್ಣವರು ಅಂತ. ಇದು ಬಸವಣ್ಣನವರ ವ್ಯಕ್ತಿತ್ವವನ್ನು ಹೇಳುವಂಥದ್ದು. ಹೀಗಾಗಿ ಬಸವಣ್ಣವ್ರದ್ದು ಏನಾಯ್ತು ಅಂದರೆ ಮಾತೆಲ್ಲ ಮುತ್ತಿನ ಹಾರ. ನೋಡಿ, ಮಾತಿನ ಪ್ರಸಂಗ ಬಂತು ಅಂದರೆ ಬಸವಣ್ಣವರು ಅದ್ಭುತವಾದಂಥ ಕೊಡುಗೆ ಕೊಟ್ಟರು. ಮಾತಿನ ಬಗ್ಗೆ ಬಸವಣ್ಣನವರಷ್ಟು ಅದ್ಭುತವಾಗಿ ಹೇಳಿದವರು ಪ್ರಪಂಚದೊಳಗೆ ಯಾರೂ ಇಲ್ಲ. ಇವತ್ತು ನಮ್ಮ ನವೋದಯ ಕವಿಗಳನ್ನು ಎದ್ಕೊಂಡೆ ಬರೀತಾರೆ ಹೊರತಾಗಿ ಅವರು ಎಷ್ಟು ಚೆನ್ನಾಗಿದೆ. ಅವರು ಮಾತುಗಳನ್ನು ಗಮನಿಸಬೇಕು. ಅಂದರೆ ನುಡಿ ಹ್ಯಾಂಗಿರ್ಬೇಕು ಅನ್ನೋದಕ್ಕೇ ಮುತ್ತಿನ ಹಾರದಂಗಿರಬೇಕು ಅನ್ನುವಂಥ ಮಾತುಗಳನ್ನೆಲ್ಲ ಹೇಳುವಂಥ ವಚನಗಳನ್ನು, ಯಾಕಂದ್ರೆ ಅದನ್ನೆಲ್ಲ ನಾವು ಬಿಡಿಸಿ ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತಿರುವಂಥ ಮಾತುಗಳು. ಅಂತಹ ಅವರು ಯಾವುದೇ ಮಾತಾಡಿದ್ರು ಮುತ್ತಿನ ಹಾರ ಅನ್ನುವಂಥದ್ದನ್ನು ನಾವು ಯಾವುದೇ ವಚನ ತಗೊಳ್ಳಿ ನೀವು, ಒಂದು ವಚನ ಅಂತಲ್ಲ, ಪ್ರತಿಯೊಂದು ವಚನದೊಳಗೆ ಅಂಥ ಅದ್ಭುತವಾದಂತಹ ದಾರ್ಶನಿಕತೆ ಇದೆ. ನಡೆಯಲ್ಲ, ಅವ್ರ ನಡೆ ಹೆಂಗಿತ್ತಂದ್ರೆ ಲಿಂಗವೇ ಮೆಚ್ಚಿ ಅಹುದೆಂಬ ಪರಿ. ಅವರು ನಡಾವಳಿನೂ ಕೂಡ ಹಂಗಾಗಿತ್ತು. ನಮಗೆಲ್ಲ ಗೊತ್ತದ ಹೆಂಗಿದ್ರು ಅಂತಂದರೆ, ಯಾರೇ ಕೆಳಮಟ್ಟದೊಳಗಿರಲಿ, ಯಾರೇ ಮೇಲ್ಮಟ್ಟದೊಳಗಿರಲಿ, ಎಲ್ಲರಿಗೂ ಶರಣು ಶರಣಾರ್ಥಿ ಅನ್ನುವಂಥ ದೊಡ್ಡ ಗುಣ ಬಸವಣ್ಣವರು. ನಮಗೆಲ್ಲ ಒಂದು ಸಂದರ್ಭ ಹೇಳಿ ಹೋಗ್ತೀನಿ ಮುಂದೆ. ಒಮ್ಮೆ ಬಸವಣ್ಣವರು ತಮ್ಮ ಕುದುರೆಯ ಮೇಲೆ ಆ ಕಲ್ಯಾಣದೊಳಗೆ ಪ್ರಯಾಣ ಮಾಡೋದ್ರೊಳಗೆ ಆ ವೇಳೆಯೊಳಗೆ ಬರಬಾರದ ಸಮಯದೊಳಗೆ ಕಂಬಳಿ ನಾಗಿದೇವ ಬಂದಿದ್ದಂತೆ. ಒಂದು ಹೊತ್ತಿನೊಳಗೆ ಅವನಿಗೆ ಊರೊಳಗೆ ಇವನು ಅಸ್ಪೃಶ್ಯ ಊರೊಳಗೆ ಬಂದ ಅಂತ ಮಧ್ಯಾಹ್ನದ ವೇಳೆಯೊಳಗೆ ಅವನ ಮೇಲೆ ಕಲ್ಲು ಹೊಡೆದ್ರು. ಎಷ್ಟು ಕಲ್ಲು ಹೊಡೆದ್ರು ಅಂದರೆ ಮೈ ತುಂಬ ರಕ್ತ ಇತ್ತು, ಕಣ್ಣಿಗೂ ಕೂಡ ಏಟು ಬಂತು, ಬಿತ್ತು. ಕಣ್ಣು ಕಾಣದಂಗೆ ಆ ಬಜಾರ್ದೊಳಗೆ ಬಿದ್ದ. ಯಾರೂ ಬಂದು ಮುಟ್ಟಿಸ್ಕೊಳ್ಳಿಲ್ಲ. ಆ ವೇಳೆಯೊಳಗೆ ಬಂದಂಥ ವ್ಯಕ್ತಿ ಅವನ್ನ ಅಪ್ಪಿಕೊಂಡು ನಿನಗೆ ಭಾಳ ನೋವಾಯ್ತಾ ಅಂತ ಅಪ್ಪಿಕೊಂಡು ಎಬ್ಬಿಸ್ಕೊಳ್ತಾನೆ. ಅವಾಗ ಅವ ಹೇಳ್ತಾನೆ ವ್ಯಕ್ತಿ, ಅವ ಎಷ್ಟು ಚಂದ ಹೇಳ್ತಾನೆ ಅಂತಂದರೆ, ಈ ಕಲ್ಯಾಣದೊಳಗೆ ಬಸವಣ್ಣನಂತಹ ಮಹಾಜ್ಞಾನಿ ಇರುವವರೆಗೂ ನಮಗೆ ನೋವಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆವಾಗ ನಾಗಿದೇವ ಅಂತಾನೆ, ನಾನೇ ಬಸವಣ್ಣ ಅಂತ ನಾಗಿದೇವ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ ಕೂಡಲೇ ಅವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ನೋಡು, ಕಲ್ಯಾಣದೊಳಗೆ ಒಬ್ಬ ಅಸ್ಪೃಶ್ಯನನ್ನು ಮುಟ್ಟಿಸಿಕೊಳ್ಳಬಾರದಂಥ ಒಬ್ಬ ವ್ಯಕ್ತಿಯನ್ನು ಅಪ್ಪಿಕೊಂಡು ಮುಟ್ಟಿಸಿಕೊಂಡು ಎಬ್ಬಿಸಿ ನಿಲ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರು ಬಸವಣ್ಣ ಒಬ್ಬರೇ ಅನ್ನುವಂಥ ಮಾತು. ಅಷ್ಟಕ್ಕೆ ಬಿಡೋದಿಲ್ಲ. ಬಸವಣ್ಣವರು ಅವನಿಗೆ ಬಹಳ ನೋವಾಗಿದೆ, ಗಾಯ ಆಗಿದೆ ಅಂತ ಕೈ ಹಿಡಿದು ಮನೆಗೆ ಕರ್ಕೊಂಡು ಹೋಗ್ತಾರೆ. ನೀಲಾಂಬಿಕೆ ಮನೆ ಒಳಗಿರ್ತಾರೆ. ಕರೀತಾರೆ ಬಸವಣ್ಣವ್ರು ಎಷ್ಟು ಪ್ರೀತಿಯಿಂದ, ನೀಲಾ ಇಲ್ಲಿ ಬಾ ಅಂತ ಕರೀತಾರೆ. ನೋಡಿ ಇಲ್ಲಿ ಯಾರು ಬಂದಾರ ನೋಡು, ಬಾ ನೀಲ ಅಂತ ಕರೀತಾರೆ. ಹೊರಗೆ ಬಂದು ನೋಡ್ತಾಳೆ, ಮೈ ಮೇಲಿನ ಬಟ್ಟೆ ಎಲ್ಲ ಹರಿದು ಹೋಗಿದೆ, ಕಣ್ಣು ತುಂಬ ರಕ್ತದ, ಮೈ ತುಂಬ ಗಾಯ ಆಗ್ಯದ, ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ. ಆವಾಗ ಆ ನೀಲಾಂಬಿಕೆ ಬಸವಣ್ಣವ್ರಿಗೆ ಕೇಳ್ತಾಳೆ, ಎಲ್ಲಿ ಸಿಕ್ಕ ಈ ನಿಮ್ಮ ಕೂಡಲ ಸಂಗಮ ದೇವ? ಏನು ಒಬ್ಬ ಸಾಮಾನ್ಯವಾಗಿರುವಂಥ ವ್ಯಕ್ತಿಯನ್ನು ಕೂಡಲ ಸಂಗಮ ದೇವನ ಸ್ವರೂಪದೊಳಗೆ ಕಾಣ್ತಕ್ಕಂಥ ವ್ಯಕ್ತಿತ್ವ ಏನಿದೆ ಅಲ್ಲ, ದಾರ್ಶನಿಕತೆ ಏನಿಲ್ಲ, ಅದು ಬಸವಣ್ಣನವರಿಗೆ ಮಾತ್ರ ಇತ್ತು ಅನ್ನೋದನ್ನು ನಾವು ಗಮನಿಸ್ಬೇಕು. ಇಂಥ ಸಂದರ್ಭಗಳು ಬೇಕಾದಷ್ಟನ್ನು ನಾವು ಗಮನಿಸ್ಬೋದು. ಅದಕ್ಕೆ ನಡೆನುಡಿ ಹೇಗಿರ್ತವ್ರದಂದರೆ ಲಿಂಗವೇ ಮೆಚ್ಚಿ ಹೌದು ಅನ್ನುವಂಥ ನಡೆ. ಇವತ್ತು ಏನು ಮಾತಾಡ್ತಾರೆ ಅದನ್ನೇ ನಡೀತೀವಿ, ಏನು ನಡೀತಾರೆ ಅದನ್ನು ಮಾತನಾಡುವಂತಹ ವ್ಯಕ್ತಿತ್ವ. ಅವ್ರು ಎಷ್ಟು ಚೆನ್ನಾಗಿ ನಮಗೊಂದು ಪಾಠ ಕಲಿಸಿದ್ರು. ಏನು ಅಂತಂದರೆ, ಇಲ್ಲಿ ಸಂದದ್ದು ಅಲ್ಲಿಯೂ ಸಲ್ಲುತ್ತದೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು. ನಾವು ಮೊದಲ ಬಸವ ಪೂರ್ವಿಕದೊಳಗೆ ನಮಗೇನು ಒಂದೇ ಒಂದು ಆಸೆ ಐತೆ. ಏನು ಅಂತಂದರೆ, ಈ ಲೋಕ ಎಲ್ಲ ಇದರೊಳಗೆ ಏನೂ ಇಲ್ಲ, ಸಂಸಾರದೊಳಗೆ ಏನೂ ಇಲ್ಲ. ಸಂಸಾರ ಅಂತಂದರೆ ನಿಸ್ಸಾರವಾದಂಥದ್ದು, ಇಲ್ಲಿ ಏನೂ ಇಲ್ಲ. ನಮಗೆ ಒಂದೇ ಗುರಿ ಏನು ಅಂತಂದರೆ ದೇವನ ಕಡೆಗೆ ಹೋಗಬೇಕು ಅಂತ. ಸಂಸಾರ ಹೋಗ್ತಿದ್ರು, ಎಲ್ಲರೂ ಹೋಗ್ತಿದ್ರು. ಆದರೆ ಆ ಸನ್ನಿವೇಶದೊಳಗೆ ಬಸವಣ್ಣನವರು ಮೊದಲು ಹೇಳಿದಂಥ ಮಾತು ಏನಂದರೆ, ಅಲ್ಲಿ ಸಲ್ಲಬೇಕಾದ್ರೆ ಮೊದಲು ಇಲ್ಲಿ ಸಲ್ಲಬೇಕು. ಮರ್ತ್ಯ ಲೋಕದ ಬದುಕನ್ನು ಎಂದೂ ಬಿಟ್ಕೊಳ್ಳಿಲ್ಲ. ಅದಕ್ಕಾಗಿಯೇ ಮರ್ತ್ಯದ ಮಹಾಮನೆ ಹಾಳಾಗಬಾರದೆಂದು
ಕರ್ತ ನಟ್ಟಿದನಯ್ಯ ಬಸವಣ್ಣನ ಅನ್ನುವಂಥ ವಚನ ಬಂದಿರುವಂಥದ್ದು. ಹೀಗಾಗಿ ಈ ಹಿನ್ನೆಲೆಯೊಳಗೆ ಬದುಕಿದವನು ಮುಂದೆ ಇನ್ನೊಂದು ಮಾತು ಭಾಳ ಚಂದ ಶಿವರುದ್ರಪ್ಪನವ್ರು ಹೇಳ್ತಾರೆ, ಸಂಘದ ಮುಂದೆ ಕರ್ಪೂರ ಉರಿದಂತೆ. ಹೆಂಗಿರ್ಬೇಕು ನೋಡಿ ವ್ಯಕ್ತಿತ್ವ. ಕರ್ಪೂರ ಉರಿಯೋದು ಅಂತಂದರೆ ಹೊಗೆ ಉಂಟು ಮಾಡೋದಿಲ್ಲ, ಯಾರಿಗೂ ಬಿಸಿ ತಾಕೋದಿಲ್ಲ. ನೋಡಿ ಕರ್ಪೂರದ ಮಹಿಮೆ ಹೆಂಗಿರ್ತದೆ ಅಂತಂದರೆ ಕಣ್ಣಿಗೆ ಕಂಡು ಕಾಣಲಾರ್ದಂಗೆ ಅದರೊಳಗೆ ಬೆಂದು ಸೇರ್ಕೊಂಡು ಹೋಗ್ಬಿಡ್ತದೆ. ಬಸವಣ್ಣನವರ ಬದುಕು ಕೂಡ ಹಾಗೆ ಇತ್ತು ಅನ್ನೋದನ್ನು ಗಮನಿಸಬೇಕು. ಇದು ಬಸವಣ್ಣನವರ ವಿರಾಟ ದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಸವಣ್ಣನವರ ವಿರಾಟ ದರ್ಶನ ಈ ಇದರೊಳಗೆ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಬಸವಣ್ಣನವರನ್ನು ಕುರಿತು ನಾವು ಬೇಕಾದಷ್ಟು ಮಾತುಗಳನ್ನು ಹೇಳ್ತೇವೆ. ಅವರನ್ನು ಭಕ್ತಿ ಭಂಡಾರಿ ಅಂತೇವೆ, ಜಗಜ್ಯೋತಿ ಅಂತ ಬರೀತೇವೆ, ವಿಶ್ವಗುರು ಅಂತೇವೆ, ಮಹಾಮಾನವವಾದಿ ಅಂತೇವೆ, ಯುಗ ಪುರುಷ ಅಂತೇವೆ, ಲಿಂಗಾಯತ ಧರ್ಮ ಸಂಸ್ಥಾಪಕ ಅಂತ ಬಳಸ್ತೇವೆ, ಜಗತ್ತಿಗೆ ಮೊದಲ ಪ್ರಜಾಪ್ರಭುತ್ವ ಕೊಟ್ಟಂತಹ ಮಹಾನುಭಾವಿ ಅಂತ ಹೇಳ್ತೇವೆ, ಅನುಭವ ಮಂಟಪದ ನಿರ್ಮಾತೃ ಅಂತ ಹೇಳ್ತೇವೆ. ಇವೆಲ್ಲವುಗಳಲ್ಲಿ ನಾವು ಸಾಮಾನ್ಯವಾಗಿ ಶರಣಗಳ ನಾಯಕ ಬಸವಣ್ಣನವರು ಅಂತಕ್ಕಂಥದ್ದು ಬಹಳ ದೊಡ್ಡ ವಿಚಾರಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಬಸವಣ್ಣನವರು ವಿಶ್ವ ಪ್ರೇಮದ ವಿಶಾಲ ಸಾಗರ ಮನಸ್ಸು. ನನಗನ್ನಿಸ್ತದೆ ಒಮ್ಮೊಮ್ಮೆ ಬಸವಣ್ಣವರನ್ನು ನಾವು ಓದ್ತಾ ಇದ್ದೀವಿ ಅಂತಂದರೆ ನಮ್ಮ ಬಹುಶಃ ಇಂತಹ ವ್ಯಕ್ತಿತ್ವ ಒಬ್ಬ ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಅವ್ರ ವಚನಗಳನ್ನು ನಾವು ನೋಡ್ತಾ ಹೋದಾಗ ಅನಿಸ್ತದೆ ಒಬ್ಬ ವ್ಯಕ್ತಿ ಎಲ್ಲ ದೃಷ್ಟಿಯಿಂದ ಇಷ್ಟು ಅದ್ಭುತವಾಗಿ ಬೆಳೀಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು. ಹಾಗಾಗಿ ಬಸವಣ್ಣನವರ ಬದುಕು ಅಂದರೆ ಅದು ತೆರೆದಿಟ್ಟ ಪುಸ್ತಕ, ಯಾರೋ ಓದಬಹುದು. ಅದನ್ನು ಅವರ ವ್ಯಕ್ತಿತ್ವವನ್ನು, ಅವರ ದರ್ಶನವನ್ನು ಒಂದೊಂದು ವಚನಗಳಲ್ಲಿ ಕೂಡ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅವರು ಕೇವಲ ಅವ್ರದ್ದು ಬಹಿರ್ಮುಖ ವ್ಯಕ್ತಿತ್ವ ಅಲ್ಲ, ಅದು ಅಂತರ್ಮುಖಿಯಾಗಿಯೂ ಕೂಡ ಇತ್ತು. ಅವರು ಸಾಧಿಸಿದಂಥ ಧಾರ್ಮಿಕ ಮತ್ತು ಅನುಭಾವಿಕ ಸ್ಥಿತಿ ಏನಿದೆಯಲ್ಲ ಅದು ಬಹಳ ಉನ್ನತ ಮಟ್ಟದ್ದು. ಇವತ್ತು ಈ ಹಿನ್ನೆಲೆಯೊಳಗೆ ನಾವು ಅವರನ್ನು ವಿಶ್ವಗುರು ಅಂತ ಕರೆಯುವಂಥದ್ದು. ಅವರು ಕೇವಲ ಸಿದ್ಧಿ ಪುರುಷರಷ್ಟೇ ಆಗಿರಲಿಲ್ಲ, ಕಾರಣ ಪುರುಷರು ಆಗಿದ್ದರು ಅನ್ನೋದು ಬಹಳ ಮುಖ್ಯ. ನೋಡಿ, ಒಂದು ಧರ್ಮಕ್ಕೆ, ಒಂದು ಸಮಾಜಕ್ಕೆ ಅಂದರೆ ಶರಣ ಸಮಾಜ ನಿರ್ಮಿಸುವಾಗ, ಲಿಂಗಾಯತ ಧರ್ಮ ಸ್ಥಾಪನೆ ಮಾಡುವಾಗ ಅವರು ಕಾರಣ ಪುರುಷರು ಮತ್ತು ಮಂತ್ರ ಪುರುಷರು ಅಂತಲೂ ಕೂಡ ಅವರನ್ನು ಕರೀತಾರೆ. ಮಂತ್ರ ಪುರುಷ ಅಂತಂದರೆ ಇವತ್ತು ನೋಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ನಾವು ಹೇಳ್ತೇವೆ. ಯಾಕೆ ಅಂತಂದರೆ ಆ ವ್ಯಕ್ತಿತ್ವ ಅಂತದ್ದು ಗುರುವಿನ ಒಂದು ನೆನಪು ಬಂದಾಗ ಅದನ್ನು ಬೆಳೆಸ್ತೇವೆ, ದೇವನ ನೆನಪು ಬಂದಾಗ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಕೂಡ ನಾವು ಬಳಸ್ತೇವೆ. ಹೀಗಾಗಿ ಅವರು ಮೊಟ್ಟ ಮೊದಲ ಮಹತ್ವ ಪಟ್ಟಂಥ ವಿಷಯ ಏನು ಅಂತಂದರೆ ಅಂತರಂಗದಲ್ಲಿ ಅರಿವು ಬಹಳ ಮುಖ್ಯ ಅನ್ನುವಂಥ. ಇಡೀ ವಚನ ಸಾಹಿತ್ಯ ನನ್ನ ದೃಷ್ಟಿಯೊಳಗೆ, ನೀವು ಯಾರಾದರೂ ಓದಿರ್ತೀನೋ ಸ್ವಲ್ಪ ಅಲ್ಲಿ ಭಿನ್ನಾಭಿಪ್ರಾಯ ಇರುವುದಿಲ್ಲ ಅಂತ, ಇಡೀ ವಚನ ಸಾಹಿತ್ಯ ನಿಂತದ್ದು ಅರಿವಿನ ಕೇಂದ್ರಿತವಾದಂಥ ಒಂದು ಸಂದರ್ಭದೊಳಗೆ. ಅರಿವು ಅನ್ನುವಂಥದ್ದು ಬಸವಣ್ಣವರಿಗೆ ಬಹಳ ಮುಖ್ಯ ಆಗಿತ್ತು ಮತ್ತು ಎಲ್ಲರಲ್ಲಿಯೂ ಅದು ಬಹಳ ಮುಖ್ಯ ಅಂತಲೇ ಹೇಳ್ತಾರೆ. ಆ ಅರಿವು ಅನ್ನೋದನ್ನೇ ಅದು ಗುರು ಹಾಗೆಯೇ ಇಷ್ಟಲಿಂಗ ಕೊಡ್ತಾರೆ, ಅರಿವಿನ ಗುರುಹೇ ಇಷ್ಟಲಿಂಗ ಅನ್ನುವಂಥ. ಹಾಗಾಗಿ ಅರಿವು ಮನುಷ್ಯನಿಗೆ ಮೊದಲು ಬೇಕು. ಆ ಅರಿವನ್ನು ಒಂದೊಂದು ಸಂದರ್ಭದೊಳಗೆ ಹೆಂಗೆ ಬಳಸ್ತಾರಲ್ಲ, ಅರಿವು ಅಂತಂದ ಕೂಡಲೇ ಅದು ಬಯಲು, ಅರಿವು ಅಂದರೆ ಶೂನ್ಯ, ಅರಿವು ಅಂತಂತಂದರೆ ಘನವಸ್ತು, ಪರವಸ್ತು ಅನ್ನುವಂಥ ಒಂದು ವಿಚಾರದೊಳಗೆ ಅರಿವು ಶಬ್ದ ಬಳಕೆಯಾಗ್ತದೆ. ಅದಕ್ಕೆ ಇದು ಅರಿವು ಇದ್ದರೆ ಬರೀ ಅಂತರಂಗದೊಳಗೆ ಇರಬಾರ್ದಂತಾರೆ ಅವರು. ಇನ್ನೊಂದು ಮಾತು, ಅಂತರಂಗದಲ್ಲಿ ಅರಿವಾದಡೆಯನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಕ್ಕ. ನಿಮಗೆ ಅರಿವು ಹೆಂಗಿರ್ತದಲ್ಲ ಅದು ಬಹಿರಂಗದೊಳಗೂ ಬಳಕೆ ಆಗ್ಬೇಕು, ಅದು ಕ್ರಿಯೆ ಆಗ್ಬೇಕು. ಬರೀ ಅಂತರಂಗದೊಳಗೆ ಅರಿವಿದ್ರೆ ಸಾಲೋದಿಲ್ಲ, ಬಹಿರಂಗದೊಳಗೂ ಅದರ ಕ್ರಿಯೆ ಬೇಕು ಅನ್ನುವಂಥದ್ದು. ಅಂದರೆ ಯಾವುದೇ ಒಂದು ಸ್ವಭಾವ, ಯಾವುದೇ ವ್ಯಕ್ತಿತ್ವ, ಒಂದು ಗುಣ ಅದು ಬರೀ ಜ್ಞಾನಕ್ಕೆ ಸೀಮಿತವಾಗಬಾರ್ದು, ಅದು ಕ್ರಿಯೆಯೊಳಗೆ ಇರಬೇಕು ಅಂತಕ್ಕಂಥ ಬಹಳ ದೊಡ್ಡ ತತ್ವವನ್ನು ಅವರು ನಮ್ಗೆ ಕಲಿಸಿದ್ರು. ಮಾನವನ ವಿಚಾರಗಳ ಬಗ್ಗೆ ಹೇಳುವಂತಾಗ ಧರ್ಮದ ಪರಿಕಲ್ಪನೆಗಳು, ಸಾಮಾಜಿಕ ಸಂಬಂಧ, ಮಾನವೀಯ ಮೌಲ್ಯಗಳು ಇವೆಲ್ಲವುಗಳನ್ನು ನಾವು ನೋಡ್ತೇವೆ. ಆದರೆ ಆಧ್ಯಾತ್ಮಿಕ ವಿಚಾರ ಬಂದಾಗ ಕೂಡ ಇಂಥವುಗಳನ್ನು ನಾವು ಗುರುತಿಸ್ಬೋದು. ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ, ಯಾಕಂದರೆ ಇವತ್ತು ಭಾಳ ಟೈಮ್ ಆಗ್ತದೆ. ಹಿಂದಿನ ಎಲ್ಲ ಧರ್ಮಗಳು ದೇಹವನ್ನು ನಶ್ವರ ಅಂತ ಕರೀತಿದ್ವಿ. ಆ ದೇಹಕ್ಕೆ ಹೊಸ ಸ್ವರೂಪ ಕೊಟ್ಟವರು ಶಬ್ದ, ಅದಕ್ಕೆ ಕಾಯ ಅಂತ ಕರೆದರು. ಅದಕ್ಕೆ ಇನ್ನೊಂದು ಶಬ್ದ ಅಂಗ ಅಂತ ಕರೆದರು. ಶರೀರ ಆಗಲಿಲ್ಲ. ನೋಡಿ, ಈ ವಿಚಾರಗಳನ್ನು ನಾವು ಗಮನಿಸ್ಬೇಕು. ವಚನಗಳಲ್ಲಿ ಪದಗಳನ್ನು ಬಳಸಿ ದುಸ್ಮನೆ ಬಳಸೋದಿಲ್ಲ. ನಾವು ಯಾರಾದರೂ ಬಳಸೋದಾಗ ಈ ಅಂಗ ಅಂದ ಕೂಡಲೇ ಶರೀರ ಅಂತ ಹೇಳಿಬಿಡ್ತೇವೆ. ಆಮೇಲೆ ಅಂಗ ಇದು ಕಾಯ ಅಂತಂದರೆ ಶರೀರ ಅಂತ ಬಳಸಿಬಿಡ್ತೇವೆ. ಭಾಳ ವ್ಯತ್ಯಾಸ ಇದೆ.
ಶರೀರಕ್ಕೂ ಮತ್ತು ಅಂಗಕ್ಕೂ ಕಾಯಕ್ಕೂ ಸೂಕ್ಷ್ಮ ವ್ಯತ್ಯಾಸಗಳನ್ನು ನಾವು ಹೇಳ್ತೇವೆ. ಈ ಕಾಯ ಅನ್ನುವಂಥದ್ದು ಶರಣರು ಮೊಟ್ಟ ಮೊದಲು ಬಳಸಿದಂಥ ಭಾಳ ಚಲೋ ಪದ. ಇದಕ್ಕಾಗಿಯೇ ಅದಕ್ಕೆ ಮುಂದೆ ಆ ಕಾಯದಿಂದ ಮಾಡುವಂಥ ಕೆಲಸ ಯಾವುದು, ಅದಕ್ಕೆ ಕಾಯಕ ಅಂತ ಕರೆದು. ಈ ಕಾಯ ಮತ್ತು ಅಂಗಕ್ಕೆ ಏನು ವ್ಯತ್ಯಾಸ ಅಂತಂದರೆ, ಅವ್ರು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಬಳಸ್ತಾರೆ. ಈ ಕಾಯಕ್ಕೆಲ್ಲರೂ ಇದು ಒಂದು ರೀತಿ ನಿಷ್ಪ್ರಯೋಜಕವಾದದ್ದು, ಇದು ಬೇಗ ಮುಪ್ಪಾಗ್ತದೆ, ಇದಕ್ಕೆ ನಾವು ಅಷ್ಟು ಜೋಪಾನ ಮಾಡಬಾರ್ದು ಅನ್ನುವಂಥ ಮಾತುಗಳನ್ನೆಲ್ಲ ಬರ್ತಿದ್ರು. ಹಿಂದಿನ ಧರ್ಮದೊಳಗೆ ಅವೆಲ್ಲ, ಶೈವ ಧರ್ಮದೊಳಗೆ ಕಠಿಣ ವೃತ್ತಗಳನ್ನು ಮಾಡ್ತಿದ್ರು, ತಪಸ್ಸು ಮಾಡ್ತಿದ್ರು, ಹೋಗಿ ಅವರು ಗುಹೆಯೊಳಗೆ ಕೂತ್ಕೊಂತಿದ್ರು. ಆಮೇಲೆ ಬೌದ್ಧ ಧರ್ಮದೊಳಗೂ ಕೂಡ ಬುದ್ಧ ಎಷ್ಟೋ ದಿವಸಗಳವರೆಗೆ ಅವರು ಬೌದ್ಧ ಅರಳಿ ಮರದ ಕೆಳಗೆ ಕೂತದ್ದನ್ನು ನಾವೆಲ್ಲ ಓದ್ತೇವೆ. ಅಂದರೆ ಅಲ್ಲಿ ದೇಹವನ್ನು ಅವ್ರು ಹೆಚ್ಚು ಕಡಿಮೆ ಶಿಕ್ಷಕ್ಕೆ ಒಳಪಡಿಸಿದ್ದನ್ನು ನಾವು ಗಮನಿಸಬೇಕು. ಜೈನ ಧರ್ಮದೊಳಗಂತೂ ಕಠಿಣ ವೃತ್ತಗಳಿವೆ. ದೇಹಕ್ಕೆ ಅವ್ರು ಇದು ಮಾಡೋದಲ್ಲ, ಅವ್ರು ದಿಗಂಬರ ರೀತಿಯೊಳಗೆ ಆ ದೇಹವನ್ನು ನಾವು ಕಾಪಾಡ್ತಾರೆ. ಆದರೆ ಶರಣರು ಕಾಯವನ್ನು ಅಂಗ ಅಂತ ಪ್ರಶಸ್ತಿ. ಅಂಗ ಅಂದರೆ ಏನು ಅಂತಂದರೆ ಶುದ್ಧವಾದ ಕಾಯ. ಶರೀರಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಶರೀರ ಶುದ್ಧವಾದದ್ದಲ್ಲ. ಶರಣರು ಅಂಗ ಅಂದ್ರೆ ಅಂಗಕ್ಕಾಗಲೇ ಲಿಂಗ ಜೋಡಿಸ್ತಾರೆ, ಶರೀರಕ್ಕೆ ಲಿಂಗ ಜೋಡಿಸೋದಿಲ್ಲ. ಹೀಗಾಗಿ ಅವ್ರು ಹೇಳ್ತಾರೆ, ಕಾಯವೇ ನೀನು ವ್ಯರ್ಥವೆಂದು ಹೇಗೆ ಹೇಳಲಿ, ಆತ್ಮದೇವ ಬಳಸುವಂಥ ಮಾತು. ಈ ದೇಹ ನೀನು ವ್ಯರ್ಥ ಅಂತ ನಾ ಹೆಂಗೆ ಹೇಳಿ, ಕಾಯದಿಂದ ಗುರುವ ಕಂಡೆ, ಕಾಯದಿಂದ ಲಿಂಗವ ಕಂಡೆ, ಕಾಯದಿಂದ ಜಂಗಮವ ಕಂಡೆ, ಕಾಯದಿಂದ ಪ್ರಸಾದ ಕಂಡೆ. ಇವು ಬಹಳ ಅದ್ಭುತವಾಗಿರುವಂಥ ಮಾತುಗಳು. ಹೀಗಾಗಿ ಅಂಗಹಿಂಸೆ ಅಂಗ ಶೋಷಣೆ ಇರಬಾರ್ದು ಅಂತ ನಮ್ಮ ಶರಣ. ದೇಹಕ್ಕೆ ಎಂದೂ ಅಂಗ ಶೋಷಣೆ ಮಾಡಬಾರ್ದು, ಅಂಗಕ್ಕೆ ಹಿಂಸೆ ಮಾಡಬಾರ್ದು. ಅದು ದೇವನನ್ನು ಒಲಿಸಲು ಬಂದಂಥ ಪ್ರಸಾದ ಕಾರ್ಯ ಅಂತ ದರ್ಶನರಿದು. ಅಂದರೆ ದೇಹ ಸಾಮಾನ್ಯವಾದದ್ದಲ್ಲ, ಇದು ಆ ದೇವರನ್ನು ಒಲಿಸಿಕೊಳ್ಳುವಂತಹ ಒಂದು ದೊಡ್ಡ ಇದಕ್ಕೆ. ಅದಕ್ಕಾಗಿಯೇ ಶರಣರು ಈ ದೇಹಕ್ಕೆ ದೇವಾಲಯದ ಸ್ಥಾನ ಕೊಟ್ಟರು. ದೇಹವೇ ದೇವಾಲಯ ಅನ್ನುವಂಥ ಮಾತು. ಅಂದರೆ ಈ ದೇಹದೊಳಗೆ ದೇವರಿದ್ದಾನೆ, ನಿನ್ನ ಆತ್ಮದೊಳಗೆ ಅಂತಕ್ಕಂಥದ್ದು. ಈ ಒಂದು ಹಿನ್ನೆಲೆಯೊಳಗೆ ಬಸವಣ್ಣನವರ ವಿಚಾರಗಳು ಅನೇಕ ಸಂದರ್ಭಗಳಲ್ಲಿ ನಮಗೊಂದೊಂದು ನುಡಿಗುತ್ತಗಳು ಕೂಡ ಒಂದೊಂದು ದಾರ್ಶನಿಕತೆಯನ್ನು ನಮಗೆ ಅವು ಪ್ರಕಟ ಮಾಡ್ತವೆ. ಬಹುಶಃ ವೇಳೆ ನನಗೆ ಕೊಟ್ಟಂಥ ಸಮಯ ಮುಗಿತಾ ಇರೋದ್ರಿಂದ ಮತ್ತೆ ಇದನ್ನು ಮತ್ತೊಂದು ಸಂದರ್ಭ ಬಂದಾಗ ಅವುಗಳನ್ನು ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಲೌಕಿಕರಿಗೆ ಬಸವಣ್ಣವರು ನಾವೆಲ್ಲ ಮನೆ ಕಟ್ಕೊಂಡಿದ್ದೀವಿ. ಬರೀ ಮಾತು ಮುಗಿಸ್ಬಿಡ್ತೇನೆ. ಆದರೆ ಬಸವಣ್ಣವ್ರು ಹೇಳ್ತಾರೆ, ನೀವು ಮನೆ ಕಟ್ಟಬೇಡಿ, ಮಠ ಕಟ್ಟಬೇಡಿ, ಮಹಾಮನೆ ಕಟ್ಟು ಎನ್ನುವಂಥ ನೋಡಿ. ಮಹಾಮನೆ ಶಬ್ದ ಬಹಳ ಅದ್ಭುತವಾಗಿದೆ. ಮನಸ್ಸು, ಅದೇ ಮಹಾಮನೆ ಅಂದರೆ ಮನಸ್ಸು ಕಟ್ಟುವಂಥದ್ದನ್ನೇ ಅರ್ಥ. ಆ ಮಹಾಮನೆ ಶಬ್ದನೇ ಅದೇ. ಯಾಕಂದರೆ ನೂರಾರು ಜನ ಅಲ್ಲಿ ಯಾವುದೇ ರೀತಿಯ ಮೇಲು ಕೀಳಿಲ್ಲದೆ, ಅಂದರೆ ಎಲ್ಲರೂ ಬಂದು ಆ ಮನೆಯೊಳಗೆ ವಾಸ ಮಾಡಿ ಹೋಗ್ತಿದ್ರಲ್ಲ, ಅದು ಆ ಮಹಾಮನೆ ಕಟ್ಟುವಂಥದ್ದು. ಅಂತಹ ಮಹಾಮನೆ ಚಿತ್ರಣ ನಮ್ಮ ಸಿದ್ದರಾಮೇಶ್ವರರು, ಅಲ್ಲಮ ಪ್ರಭುಗಳು ಭಾಳ ಅದ್ಭುತವಾಗಿ ಕೊಡ್ತಾರೆ. ಮತ್ತೊಂದು ಸಂದರ್ಭ ಬಂದಾಗ ಅವನ್ನೆಲ್ಲ ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಉದ್ಘಾಟನೆ ಮಾಡಿ ಸುಮ್ಮನೆ
ಬಸವಣ್ಣನವರನ್ನು ಎಲ್ಲ ಹೃದಯಾರವಿಂದದಲ್ಲಿ ಧ್ಯಾನಿಸಿಕೊಂಡು ಇವನಾರವ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿ. ಅದೇ ರೀತಿಯಾಗಿ ಅನುಭವ ನೀಡಲು ಆಗಮಿಸಿರುವ ಶ್ರೀ ಸೋಮನಾಥ್ ಯಾದವ ಹಿರಿಯ ಸಾಹಿತಿಗಳು ಉನ್ನವ ಇವರು ವೇದಿಕೆಗೆ ಆಗಮಿಸಬೇಕೆಂದು